ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 12ನೆಯ ಶತಮಾನದ ವಚನಕಾರರಾದ ಅಲ್ಲಮ್ಮ ಪ್ರಭು ಬಸವಣ್ಣನವರು, ಅಕ್ಕಮಹಾದೇವಿ, ಚನ್ನಬಸವಣ್ಣನವರು ಇವರಿಗೆ ಸಮಕಾಲೀನವಾದಂತಹ ವಚನಕಾರರು ಅಂದರೆ ಸಿದ್ದರಾಮೇಶ್ವರರು. ಅವರು ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಥವಾ ಕಪಿಲಸಿದ್ಧ ಮಲ್ಲಿನಾಥ ಅನ್ನುವಂತಹದ್ದು ಸಿದ್ದರಾಮೇಶ್ವರರ ಒಂದು ಅಂಕಿತನಾಮ. ಒಂದಾನೊಂದು ಕಾಲಕ್ಕೆ ಕುಗ್ರಾಮವಾಗಿದ್ದಂತಹ ಸೊನ್ನಲಗಿ ಪಟ್ಟಣವನ್ನು ಭೂಕೈಲಾಸವನ್ನಾಗಿ ಪರಿವರ್ತಿಸಿದ ಮಹಾನ್ ಶಿಲ್ಪಿ ಸಿದ್ದರಾಮ ಅಂತಲೇ ಕರೀಬಹುದು. ಸ್ನೇಹಿತರೆ, ಈ ಸಿದ್ದರಾಮೇಶ್ವರರು ಈಗಿನ ಸೊಲ್ಲಾಪುರ, ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ, ಅದನ್ನು ನಾವು ಈಗ ಹಿಂದೆ ಸೊನ್ನಲಗಿ ಅಂತ ಕರಿತಿದ್ವಿ. ಕನ್ನಡ ಪ್ರದೇಶ ಆಗಿತ್ತು. ಅದು ಕಾಲಾಂತರದಲ್ಲಿ ಅದು ಸೊಲ್ಲಾಪುರ ಆಯಿತು. ಆ ಕ್ಷೇತ್ರದಲ್ಲಿ ಒಂದು ಪುಣ್ಯಕ್ಷೇತ್ರ ಆಗಲಿಕ್ಕೆ ಕಾರಣೀಭೂತರಾದಂಥವರು ಈ ಸಿದ್ದರಾಮೇಶ್ವರರು. ಸೊ ಇವ್ರು ಬರೆದಿರ್ತಕ್ಕಂತಹ ವಚನಗಳನ್ನು ಈಗ ನಾವು ನೇರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನದಿಯ ನೀರು ಓದವಯ್ಯ ಸಮುದ್ರಕ್ಕೆ, ಸಮುದ್ರದ ನೀರು ಬಾರವಯ್ಯ ನದಿಗೆ, ನಾನು ಹೋದೆನಯ್ಯ ಲಿಂಗದ ಕಡೆಗೆ, ಲಿಂಗ ಬಾರದು ನೋಡಯ್ಯ ನನ್ನ ಕಡೆಗೆ, ಮಗ ಮುನಿದೆಡೆ ತಂದೆ ಮುನಿಯುವನು, ನಾ ಮುನಿದೆಡೆ ನೀ ಮುನಿಯ ನೋಡಯ್ಯ ಕಪಿಲಸಿದ್ಧ ಮಲ್ಲಿನಾಥ. ಅಂದರೆ ಇಲ್ಲಿ ನದಿಯ ನೀರು ಸಮುದ್ರವನ್ನು ಸೇರಬಲ್ಲದೆ ಹೊರತು ಸಮುದ್ರದ ನೀರು ನದಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನದಿಯ ನೀರು ಸಮುದ್ರ ಸೇರದಂತೆ ಕಾಯ್ದುಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳ್ತಾ ಇದ್ದಾರೆ. ಜನರು ಕಂಡ ದೇವಾಲಯವನ್ನು ಹುಡುಕಿಕೊಂಡು ಹೋಗ್ತಾರೆ, ಆದರೆ ದೇವಾಲಯದ ದೇವರು ನಮ್ಮನ್ನು ಹುಡುಕಿಕೊಂಡು ಬರೋದಿಲ್ಲ. ಅಂದರೆ ನಾನು ಹೋದೆನಯ್ಯ ಲಿಂಗದ ಕಡೆಗೆ, ಲಿಂಗ ಬಾರದು ನೋಡಯ್ಯ ನನ್ನ ಕಡೆಗೆ. ಅದಕ್ಕಾಗಿ ಬಾಹ್ಯ ದೇವಾಲಯದ ಹುಚ್ಚನ್ನು ಬಿಟ್ಟು ಶ್ರೀ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಅಂಗದ ಮೇಲೆ ಲಿಂಗವನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ, ಮಗ ಮುನಿದೆಡೆ ತಂದೆ ಮುನಿಯುವನು. ಅಂದರೆ ತಂದೆ ಮಗನ ಮೇಲೆ ಇಲ್ಲಿ ನೋಡಿ, ಮಗ ಮುನಿಸಿಕೊಂಡು ತಂದೆಯ ಬಗ್ಗೆ ಏನೇನೋ ಬೈದಾಗ, ಆದರೆ ತಂದೆ ಮಗನ ಮೇಲೆ ಮುನಿಸಿಕೊಳ್ಳದೆ ಅವನನ್ನು ತಿದ್ದುವಂತಹ ಕೆಲಸವನ್ನು ಮಾಡ್ತಾರೆ. ಮಗ ಕೋಪ ಮಾಡಿಕೊಂಡರೂ ತಂದೆ ಕೋಪ ಮಾಡಿಕೊಳ್ಳುವುದಿಲ್ಲ. ಅದೇ ರೀತಿ ನಾ ಮುನಿದೆಡೆ ಅಂದರೆ ಈ ವಚನಕಾರರು ಮುನಿಸ್ಕೊಂಡ್ರೂ ಈ ಮುನಿಯ ನೋಡಯ್ಯ ಅಂದರೆ ಆತನ ಆರಾಧ್ಯ ದೈವ ನಾವು ಆಗಿರುವಂತಹ ಕಪಿಲಸಿದ್ಧ ಮಲ್ಲಿನಾಥ ಅಂದರೆ ಶಿವ ಮುನಿಸಿಕೊಳ್ಳುವುದಿಲ್ಲ ಅನ್ನುವಂತಹ ಮಾತನ್ನು ತಮ್ಮ ವಚನದ ಮುಖಾಂತರ ಹೇಳ್ತಿದ್ದಾರೆ. ನೆಕ್ಸ್ಟ್ ವಚನ ನೋಡೋದಾದರೆ, ರೇಖೆ ರೇಖೆ ಕೂಡಿದಲ್ಲಿ ಅಕ್ಷರವಾದವು, ಅಕ್ಷರ ಕೂಡಿದಲ್ಲಿ ಶಬ್ದವಾಯಿತು, ಶಬ್ದ ಕೂಡಿದಲ್ಲಿ ಗ್ರಂಥಾನ್ವಯವಾಗಿತು, ಅಕ್ಷರದ್ದಲ್ಲ ಶಬ್ದದಲ್ಲಿ ಗ್ರಂಥಾನ್ವಯದಲ್ಲಿ ಏನೆಂಬುದಿಲ್ಲ, ಮೊದಲೇ ಇಲ್ಲ ಇಲ್ಲೆಂಬುವ ಅಹಂದೆಂಬುವ ಉಭಯ ಶಬ್ದಕ್ಕೆ ಲೋಪವಿಲ್ಲ ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಮಹಾಮಹಿಮನು ಅಂದರೆ ಗೆರೆಗಳು ಒಂದು ಕೂಡಿ ಅಕ್ಷರಗಳಾದವು, ಅಕ್ಷರಗಳು ಒಂದು ಕೂಡಿ ಪದಗಳಾಗ್ತವೆ, ಆಮೇಲೆ ಪದಗಳು ಒಟ್ಟು ಕೂಡಿ ಗ್ರಂಥಾನ್ವಯವಾಗುತ್ತೆ, ಆ ಪದಗಳೆಲ್ಲ ಸೇರಿಕೊಂಡು ಗ್ರಂಥ ಆಗುತ್ತೆ ಅನ್ನುವಂಥ ಅರ್ಥ ಅನ್ನುವುದು. ಗೆರೆಗಳಲ್ಲಿ, ಅಕ್ಷರಗಳಲ್ಲಿ, ಪದಗಳಲ್ಲಿ, ಗ್ರಂಥಗಳಲ್ಲಿ ಒಟ್ಟು ಗ್ರಂಥದ ಅರ್ಥದಲ್ಲಿ ಇಲ್ಲವೇ ಇಲ್ಲ. ಆದರೂ ಇಲ್ಲ ಹೌದು ಅನ್ನುವ ದ್ವಂದ್ವಕ್ಕೆ ಕೊನೆಯೇ ಇಲ್ಲ. ಅಂದರೆ ಇಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂತಹ ಗೆರೆಗಳು ಅಂದರೆ ನಾವು ಮಾಡಿಕೊಂಡಿರುವಂತಹ ಪದ, ನಾವು ಮಾಡಿಕೊಂಡಿರ್ತಕ್ಕಂಥದ್ದು, ಅದಕ್ಕೆ ನಾವೇ ಅರ್ಥ ಕಲ್ಪಿಸಿಕೊಂಡಿದ್ದೇವೆ, ಅರ್ಥವನ್ನು ಕೊಟ್ಟುಕೊಂಡಿದ್ದೇವೆ. ಆದರೆ ಅದರಲ್ಲೂ ಎಷ್ಟೋ ದ್ವಂದ್ವ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕಪಿಲಸಿದ್ಧ ಮಲ್ಲಿಕಾರ್ಜುನ ನಮ್ಮ ಕಲ್ಪಿತ ಅರ್ಥಗಳನ್ನೆಲ್ಲ ಮೀರಿದಂತಹ ಒಂದು ಮಹಾಮಹಿಮ ಅನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಮಗೆಲ್ಲ ನಾವೇ ಅಂದುಕೊಳ್ತೇವೆ, ಕಲ್ಪನೆ ಮಾಡ್ತೀವಿ, ಅದಕ್ಕೆಲ್ಲ ಮೀರಿದಂತಹದ್ದು ಈ ಶಿವ ಅಂದರೆ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 3ನೇ ವಚನವನ್ನು ನೋಡೋದಾದರೆ, ವಾದಿಸಿ ಗುರುಕ್ರಿಯೆಯ ಹಿಡಿದೆಡೆಯು ವಾದ ಮಾಡದು, ಬಿಟ್ಟೆಡೆಯೂ ವಾದ ಹಿಡಿದೆಡೆಯೂ ವಾದ, ಕಪಿಲಸಿದ್ಧ ಮಲ್ಲಿಕಾರ್ಜುನೆಯನ ಕೂಟ ಒಮ್ಮೆ ಕಾಲಕೂಟ, ಒಮ್ಮೆ ಅಮೃತದ ನೋಟ ಕೇಳ ಕಿನ್ನರಯ್ಯ. ಅಂದರೆ ಮನುಷ್ಯ ಮಾಡತಕ್ಕಂತಹದ್ದು ಸರಿಯಿಲ್ಲ. ವಾದದ ಮೂಲಕ ಗುರುವಿನ ಸನಿಹ ಹೋದರೂ ಕೂಡ ವಾದದಲ್ಲಿ ಸತ್ವ ಇಲ್ಲದೆ ಇದ್ದರೆ ಆ ವಾದ ನಿಷ್ಪ್ರಯೋಜಕವಾಗುತ್ತೆ. ಹಾಗಾಗಿ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಭಕ್ತರು ಕಾಲದ ಜೊತೆ ಅಷ್ಟೇ ಅಲ್ಲದೆ ಉತ್ತಮ ನೋಟಗಳನ್ನು ಉಳ್ಳವರಂತೆ ಆಗಿರ್ತಾರೆ. ಅವರಲ್ಲಿ ಒಂದು ಸತ್ವಯುತವಾಗಿರುವಂತಹ ವಿಚಾರವನ್ನು ಅವರು ಒಳಗೊಂಡಿರ್ತಾರೆ. ಕಪಿಲಸಿದ್ಧನ ಭಕ್ತರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಮತ್ತೊಂದು ವಚನವನ್ನು ನೋಡೋದಾದರೆ, ವೇಷವ ಧರಿಸಿ ಫಲವೇನಯ್ಯ ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇದಾಂತವನೋದಿ ಫಲವೇನಯ್ಯ ಬ್ರಹ್ಮ ತಾವಾಗದನ್ನಕ್ಕ. ಅಂದರೆ ನಾನಾ ಕೆರೆಯ ತೋಡಿ ಫಲವೇನಯ್ಯ ಪುಣ್ಯ ತೀರ್ಥಂಗಳು ಬರದನ್ನಕ್ಕ,
ಕಪಿಲಸಿದ್ಧ ಮಲ್ಲಿನಾಥ ಅಂದರೆ ಇಲ್ಲಿ ಮಾತಿಗೂ ಕೃತಿಗೂ ಸಾಮ್ಯತೆ ಇರಬೇಕು, ಆಡಿದಂತೆ ನಡೆಯಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವೇಷ ಧರಿಸಿ ಮೋಸ ಮಾಡುವಂಥದ್ದು ಸರಿಯಲ್ಲ, ವೇಷದಂತೆ ಆಚರಣೆಯೂ ಇರಬೇಕು. ವೇದ ತಿಳಿದರೂ ತಾನು ಬ್ರಹ್ಮನಾಗದೇ ಇದ್ದರೆ ಅದು ವ್ಯರ್ಥ. ನಾನು ವೇದ ಗೊತ್ತು ನನಗೆ ಅಂತ ಭಾಷಣ ಮಾಡಿದರೆ ಸಾಲದು, ಆಚರಣೆಯಲ್ಲಿ ಬ್ರಹ್ಮನಾಗಬೇಕು. ಅವನು ಕೆರೆಗಳನ್ನು ತೋಡಿದರೆ ಉಪಯೋಗ ಇಲ್ಲ, ಅದರಲ್ಲಿ ನೀರು ಸಿಕ್ಕಿದರೆ ಅದು ನಿಜವಾದಂತಹ ಒಂದು ಅರ್ಥ ಅನ್ನತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದರೆ ಏನು ಬಂತು ಏನಿದೆ, ನಾವು ನಡೆ ನುಡಿ ಎರಡರಲ್ಲೂ ಕೂಡ ಇರಬೇಕು. ಬರೀ ಮಾತಲ್ಲಿ ಭಾಷಣದಲ್ಲಿ ಅಲ್ಲ, ವೈಚಾರಿಕವಾಗಿ ಕೂಡ ಅಂದರೆ ನಾವು ಅನುಷ್ಠಾನವನ್ನು ಮಾಡಬೇಕು. ನಾವು ಏನು ಹೇಳ್ತೀವೋ ಅದನ್ನೇ ಮಾಡಬೇಕು. ನಡೆಗೂ ನುಡಿಗೂ ಸಾಮ್ಯತೆ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ವಚನದ ಮುಖಾಂತರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಳೊಂದಿಗೆ ಬರುವೆ. ಎಲ್ಲರಿಗೂ ಶರಣಾರ್ಥಿಗಳು.